ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಈ ಕೋಲ್ಡ್ ಕ್ಲೈಮೇಟ್ಗೆ ಸೆಟ್ ಆಗುವಂತಹ ಒಂದು ನ್ಯೂ ಸ್ನ್ಯಾಕ್ಸ್ನ ನಾನು ಈ ದಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅದೇನೆಂದರೆ ಪೊಟ್ಯಾಟೊ ಚೀಸ್ ನಗೆಟ್ಸ್ ಅಂತ ಹೇಳಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಪೊಟ್ಯಾಟೊ ಚೀಸ್ ನಗೆಟ್ಸ್ನ ಮಾಡೋದಕ್ಕೆ ನಮಗೆ ಪೊಟ್ಯಾಟೋಸ್ ಬೇಕು. ನಾನಿಲ್ಲಿ ಒಂದು 4 ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಕರಿಬೇವು, ಹಾಗೆ 1-2 ಮೆಣಸಿನ್ಕಾಯಿ, ಹಾಗೆ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇದು ನಿಮಗೆ ರೆಡಿಯಾಗೇ ಸಿಗುತ್ತೆ ಸ್ವೀಟ್ ಕಾರ್ನು. ಹಾಗೆ ಒರಿಗ್ಯಾನೋ ಮತ್ತು ಗರಂ ಮಸಾಲಾನ ತೊಗೊಂಡಿದ್ದೀನಿ. ಒರಿಗ್ಯಾನೋ ನಿಮಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದರೆ ನೀವು ಚಿಲ್ಲಿ ಫ್ಲೇಕ್ಸ್ನ ನೀವು ಮನೇಲಿರೋದನ್ನೇ ಯೂಸ್ ಮಾಡ್ಬೋದು. ಹಾಗೆಯೇ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಮೈದಾ ಹಿಟ್ಟು, ಹಾಗೆ ಉಪ್ಪು ಮತ್ತು ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಬೌಲ್ಗೆ ನಾವು ಪೊಟ್ಯಾಟೋಸ್ನ ಹಾಕ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀಟಾಗಿ ಆ ಪೊಟ್ಯಾಟೋಸ್ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಆ ರೀತಿಯಾಗಿ ನೀವು ಒಂದು ಬೌಲಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸ್ವೀಟ್ ಕಾರ್ನ ಹಾಕ್ಕೊಳ್ಬೇಕು. ನಿಮಗೆ ಇಷ್ಟ ಆದರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಮತ್ತು ಒರಿಗ್ಯಾನೋ ಎರಡನ್ನು ಹಾಕ್ಕೊಳ್ಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿ ಇದಕ್ಕೆ ನಾನು ಒಂದು ಬೌಲ್ನಷ್ಟು ಚೀಸ್ನ ತುರಿದಿಟ್ಕೊಂಡಿದ್ದೀನಿ. ಆ ಚೀಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಚೀಸ್ ಇಲ್ಲದೇನೂ ಹಾಗೇನೂ ಮಾಡ್ಕೊಳ್ಬೋದು. ಇವಾಗ ಅದೇನು ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಕೆಳಗಡೆ ಆಯಿಲ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಈ ರೀತಿ ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ 2 ಪೋರ್ಷನ್ನಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇವಾಗ 1 ಪೋರ್ಷನ್ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಉದ್ದಕ್ಕೆ ಮಾಡಿಕೊಂಡು ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ನಾವು ಕಟ್ ಮಾಡ್ಕೊಂಡಾಗ ಶೇಪ್ ಸರಿಯಾಗಿ ಬಂದಿರಲಿಲ್ಲ. ನಾವು ಅದನ್ನ ಶೇಪ್ನ ನೀಟಾಗಿ ನಿಮಗೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರು, ಟ್ರಯಾಂಗಲ್ ಬೇಕಂದರೆ ಟ್ರಯಾಂಗಲ್ಲು, ಯಾವ ಶೇಪಲ್ಲಿ ಬೇಕಾದರೂ ನೀವು ಅದನ್ನು ಮಾಡ್ಕೊಳ್ಬೋದು. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಕಾರ್ನ್ಫ್ಲೋರ್ ಹಿಟ್ಟಿಗೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು, ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನ ಗಂಟಿಲ್ದೇ ಕಲಿಸ್ಕೊಳ್ಬೇಕು. ಈ ಬಜ್ಜಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನ ಕಲಿಸ್ಕೊಳ್ಬೇಕು. ಹೇಳಬೇಕಂದ್ರೆ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ರೀತಿ ಕಲಿಸ್ಕೊಂಡ್ರೆ ಸಾಕು. ಅದೇ ರೀತಿ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಈ ರೀತಿ ಕಲಸಿ ಇಟ್ಕೊಂಡಿರಬೇಕು. ಎರಡಕ್ಕೂ ನೀವು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ಬ್ರೆಡ್ ಕ್ರಮ್ಸ್ನ ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟು ಎರಡರಲ್ಲೂ ಡಿಪ್ ಮಾಡಿ ನೆಕ್ಸ್ಟು ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ 2 ಸೈಡು ಹೊರಳಾಡಿಸ್ಕೊಂಡು ನೀವು ಒಂದು ಪ್ಲೇಟಲ್ಲಿ ಇದನ್ನು ಇಟ್ಟು ಒಂದು 20 ಮಿನಿಟ್ಸ್ ಅಷ್ಟು ಫ್ರೀಜರಲ್ಲಿ ಇಡಬೇಕು. ಫ್ರಿಜ್ಜಲ್ಲ, ಫ್ರೀಝರಲ್ಲಿ ಇಡಬೇಕು. ಅದಾದಮೇಲೆ ಇವಾಗ ಒಂದು ಕೋಟಿಂಗ್ ನಾ ಮಾಡಿರೋದು ತೋರಿಸಿದ್ದೀನಿ. ಮತ್ತು ಸೇಮ್ ಪ್ರೊಸೆಸ್ಸು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟು ಇದರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಅದನ್ನ ಹೊರಳಾಡಿಸಿ ಮತ್ತೆ ನೀವು ಫ್ರೀಝರಲ್ಲಿ 20 ಮಿನಿಟ್ಸ್ ಇಡಬೇಕು. ಅಂದರೆ 2 ಕೋಟಿಂಗ್ ಆಗಬೇಕು. ಅದಾದಮೇಲೆ ನಿಮಗೆ ಚೀಸ್ ನಗೆಟ್ಸ್ ತುಂಬ ಚೆನ್ನಾಗಿ ಬರ್ತವೆ. ಇವಾಗ ನೋಡಿ, ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಸಾಸ್ ಜೊತೆ ಅಥವಾ ಮಯೋನೈಸ್ ಜೊತೆ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಇನ್ನೂ ಚೆನ್ನಾಗಾಗಬೇಕು ಅಂತಂದರೆ ನಿಮಗೆ ಬೇಕಾಗಿರುವಂಥ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಈ ರೀತಿ ವೆಜಿಟೇಬಲ್ಸ್ನ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ
ಹೆಲ್ತ್ ಪರ್ಪಸ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು, ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕು ಅದನ್ನ. ಅದೇ ಹೇಳಿದ್ನಲ್ಲ ನಾನು, ಬ್ರೆಡ್ ಕ್ರಮ್ಸ್ನ ಡಿಪ್ ಮಾಡಿ ಮಾಡ್ತೀವಲ್ಲ, ಅದು 1 ಕೋಟಿಂಗ್ ಆದರೆ ನಿಮಗೆ ಚೀಸ್ ನಗೆಟ್ಸು ನೀಟಾಗಿ ಬರಲ್ಲ. ಅದು 2 ಕೋಟಿಂಗಲ್ಲಿ ನೀವು ಅದನ್ನು ಮಾಡಿ ಫ್ರೀಝರಲ್ಲಿ ಇಟ್ಟು ನೆಕ್ಸ್ಟು 20 ಮಿನಿಟ್ಸ್ ಆದಮೇಲೆ ಅದನ್ನ ಹೊರಗೆ ತೆಗೆದು, ಅದಾದಮೇಲೆ ನೀವು ಈ ರೀತಿ ಡೀಪ್ ಫ್ರೈ ಮಾಡಿದರೆ ಅದು ಪೊಟ್ಯಾಟೊ ಚೀಸ್ ನಗೆಟ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದು ರೆಡಿ ಆಗಿದೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಪೊಟ್ಯಾಟೊ ಚೀಸ್ ನಗೆಟ್ಸ್ನ ನಾವು ಮಾಡ್ಬೋದು ಅಂತ. ಹೊರಗಡೆ ಇದನ್ನು ತೊಗೊಳೋದಕ್ಕೆ ಹೋದರೆ ನಿಮಗೆ 4 ಪೀಸಸ್ಗೆ 100 ರುಪೀಸ್ ಇರುತ್ತೆ. ನೀವು ಇದನ್ನು ಮನೆಯಲ್ಲೇ ನೀವು ಮಾಡಿಕೊಂಡು ಮಾಡಿದರೆ ಮನೆಯಲ್ಲಿರೋರೆಲ್ಲರೂ ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.